ಚೇತಕ್ ಟಿವಿ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ಪಾರ್ವತಿ ಎಸ್ ಕಂಬಳಿ. ಮುಖ್ಯಾಂಶಗಳು: ಹುಲಿಹೊಂಡ ಬಸಾಪುರಕ್ಕೆ ಬಸ್ ವ್ಯವಸ್ಥೆ ಸರಿಪಡಿಸುವಂತೆ ಮನವಿ. ಮುಂಡಗೋಡ ತಾಲೂಕಿನ ಬಸಾಪುರ ಮತ್ತು ಹುಲಿಹೊಂಡ ಗ್ರಾಮಕ್ಕೆ ಬಸ್ಸಿನ ವ್ಯವಸ್ಥೆ ಸರಿಪಡಿಸುವಂತೆ ಒತ್ತಾಯಿಸಿ ಶ್ರೀ ಸನ್ಮಾನ್ಯ ಶಾಸಕ ಶಿವರಾಮ ಹೆಬ್ಬಾರಿಗೆ ಬುಧವಾರ ಬಸಾಪುರ ಮತ್ತು ಹುಲಿಗೊಂಡ ಗ್ರಾಮಸ್ಥರು ಮನವಿ ಸಲ್ಲಿಸಿದರು. ಹುಲಿಹೊಂಡ ಬಸಾಪುರ ಗ್ರಾಮದಿಂದ ಮುಂಡಗೋಡ ಪಟ್ಟಣದ ಶಾಲಾ ಕಾಲೇಜಿಗೆ ತೆರಳಲು ಅಡಚಣೆಯಾಗಿದೆ. ನಮ್ಮ ಗ್ರಾಮಕ್ಕೆ ಸರಿಯಾದ ಸಮಯಕ್ಕೆ ಬಾರದ ಕಾರಣ ವಾರದಲ್ಲಿ 4 ದಿನ ಮಾತ್ರ ನಮ್ಮ ಗ್ರಾಮದ ವಿದ್ಯಾರ್ಥಿಗಳ ಶಾಲಾ ಕಾಲೇಜುಗಳಿಗೆ ತೆರಳುತ್ತಾರೆ. ಉಳಿದ 2 ದಿನಗಳಲ್ಲಿ ಮನೆಯಲ್ಲಿ ಇರುವುದು ಸಾಮಾನ್ಯವಾಗಿದೆ. ಅಲ್ಲದೆ ಗ್ರಾಮಸ್ಥರಿಗೆ ಸಮಸ್ಯೆಯಾಗಿದೆ. ಈ ಬಗ್ಗೆ ಡಿಪೋ ಅಧಿಕಾರಿಗಳಿಗೆ ಹೇಳಿದರೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಶಾಸಕರ ಮುಂದೆ ತಮ್ಮ ಅಳಲು ತೋಡಿಕೊಂಡರು. ಬಸಾಪುರ ಹುಲಿಹೊಂಡಕ್ಕೆ ಬರುವ ಬಸ್ ಸಂಜೆ 7:30ಕ್ಕೆ ನಂದಿಕಟ್ಟ ಮಾರ್ಗವಾಗಿ ತಡವಾಗಿ ಬರುತ್ತದೆ. ಸಂಜೆ ನಂದಿಕಟ್ಟ ಮಾರ್ಗವಾಗಿ ಬರುವ ಬದಲು ಸಂಜೆ 5 ಗಂಟೆಗೆ ನೇರವಾಗಿ ಮುಂಡಗೋಡದಿಂದ ಶಾಂತಿನಗರ ಅಗಡಿ ಮಾರ್ಗವಾಗಿ ಬಸಾಪುರ ಹುಲಿಹೊಂಡ ಗ್ರಾಮಕ್ಕೆ ಬಸ್ಸಿನ ವ್ಯವಸ್ಥೆ ಕಲ್ಪಿಸಬೇಕೆಂದು ಅವರು ನೀಡಿದ ಮನವಿಯಲ್ಲಿ ತಿಳಿಸಿದ್ದಾರೆ. ಶಾಸಕರು ಮನವಿ ಸ್ವೀಕರಿಸಿ ಕೆಎಸ್ಆರ್ಟಿಸಿ ಡಿಸಿ ಅವರ ಜೊತೆ ಚರ್ಚಿಸಿ ಬಸ್ಸಿನ ವ್ಯವಸ್ಥೆ ಮಾಡುವುದಾಗಿ ಭರವಸೆ ನೀಡಿದರು. ಗ್ರಾಮಸ್ಥರಾದ ಡಾಕ್ಟರ್ ವೀರಯ್ಯ ಕರ್ಪೂರ್ ಮಠ್, ಶ್ರೀ ಸಂಜು ಸಿಂಗ್ ಸವಣೂರು, ಶ್ರೀ ಸಂತೋಷ್ ಸಿಂಗ್ ರಜಪೂತ್, ಡೇವಿಡ್ ಜೇಸುದಾಸ್, ಶ್ರೀ ಮಾದೇವಪ್ಪ ಸುತ್ಕಟ್ಟಿ, ಶ್ರೀ ನಾಗರಾಜ್ ಛಲವಾದಿ ಇದ್ದರು. ವರದಿ BS ತೋಟಯ್ಯನವರ್.